ಕರ್ನಾಟಕ ರಾಜಕೀಯದಲ್ಲಿ ಅತಿ ದೊಡ್ಡ ಇತಿಹಾಸ ಇರುವಂತವರಲ್ಲಿ BS ಯಡಿಯೂರಪ್ಪ ಕೂಡ ಒಬ್ರು. ಬಿಜೆಪಿ ನೆಲೆಯೇ ಇಲ್ಲದ ರಾಜ್ಯದಲ್ಲಿ ಪಕ್ಷ ಕಟ್ಟಿ ಅಧಿಕಾರಕ್ಕೆ ತಂದು ಮುಖ್ಯಮಂತ್ರಿ ಆದವರು. ಈಗ ಮಾಜಿ ಸಿಎಂ. ಇದೀಗ ಅವರ ಅಭಿಮಾನೋತ್ಸವ ಕಾರ್ಯಕ್ರಮದ ಮೂಲಕ ರಾಜ್ಯದಲ್ಲಿ ಸೋತು ಹೋಗಿರೋ ಬಿಜೆಪಿಗೆ ಬೂಸ್ಟ್ ಕೊಡಲು ಇಡೀ ಬಿಜೆಪಿ ತಯಾರಿ ನಡೆಸುತ್ತಿದೆ. ಚಿತ್ರದುರ್ಗದಲ್ಲಿ ಕಾರ್ಯಕ್ರಮ ಮಾಡಿ ಮಠಾಧೀಶರು, ದೊಡ್ಡ ದೊಡ್ಡ ನಾಯಕರುಗಳನ್ನು ಒಟ್ಟು ಸೇರಿಸಿ BSY ನಾಯಕತ್ವ ಹೊಗಳಲು ಸಜ್ಜಾಗಿದ್ದಾರೆ. ಇದಕ್ಕೀಗ ಯತ್ನಾಳ್ ಕೌಂಟರ್ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಹಾಗೂ ಅವರ ಮಗ ವಿಜೇಂದ್ರ ವಿರುದ್ಧ ಮಾತಾಡಿ ಪಕ್ಷದಿಂದ ಆಚೆ ಹೋಗಿರೋ ಯತ್ನಾಳ್ ಈಗ ಯಡಿಯೂರಪ್ಪ ಅಭಿಮಾನೋತ್ಸವದ ವಿರುದ್ಧ ಮಾತಾಡಿ ಅಪ್ಪ ಮಗನ ಜನ್ಮ ಜಾಲಾಡಿದ್ದಾರೆ. ನಮ್ಮ ಆರೇಶ್ವಕರ್ ಹೇಳ್ಯಾರಲ್ಲ, ಅದು ಕುಟುಂಬದ ಒಂದು ಕಾರ್ಯಕ್ರಮ. ಏನು ತಮ್ಮನ್ನು ತಾವು ಹೋಗ್ಬೇಕಾಗಿತ್ತು. ನಮ್ಮ ತಂದೆ ಹೆಸರು ತೆಗೆದ್ರೆ ರೋಮಾಂಚನ ಆಗ್ತದೆ. ಅಷ್ಟು ದೊಡ್ಡ ಶಕ್ತಿ ಇದೆ. ಅವರು ಹೇಳ್ಕೊತಾರೆ, ಯಾರು ಕಾರ್ಯಕರ್ತರು ಹೇಳ್ಕೊಲಾಗಾರ ಅಲ್ಲೇ ಮಗಳು ಕೂತ ಗೋವಿಂದ ಕಾರಜೋಳ ಹೇಳೋದಿಲ್ಲ. ಯಾರಿಗೆ ರೋಮಾಂಚನ ಆಗ್ತದೆ, ರೋಮಾಂಚ ಆಗ್ತದೆ ಯಾರಿಗೆ ನಾನು ಅಂತ ಗೊತ್ತಿಲ್ಲ. 2028 ವಿಧಾನಸಭೆ ಚುನಾವಣೆಗೆ ಎದ್ರ ರಣ ಕೇಳ್ರಿ. ಇವ್ ನೇತೃತ್ವದಾಗ ಹೋದ್ರೆ BJPನೇ ಬರೋದು. ಕರ್ನಾಟಕದಾಗ ಬರ್ಕೋರಿ. ಅವ್ನ ಮುಖ ನೋಡಿ ಯಾರದಾರ, ಯಾರು ಹಿರಿಯ ನಾಯಕರು ಅದಾರ ಅವನ ಜೊತೆಗೆ. ತಮ್ಮೇಶ್ ಗೌಡ, ಪ್ರೀತಮ್ ಗೌಡ, ರುದ್ರೇಶ, ಶರಣು ತಳ್ಳಿ ಕಳ್ಳಿ, ಇವರು ಗ್ರಾಮ ಪಂಚಾಯತಿಗೆ ಆಚೆ ಬರ್ಲಾರ್ದವ್ರು ಇವರೆಲ್ಲ. ಬೊಮ್ಮಾಯಿರು ದೊಡ್ಡ ಅದಾರ, ಆರೋಶಕ್ ಅದಾರ, ಅಶ್ವಥ್ ನಾರಾಯಣ ಅದಾರ, ಸಿದ್ದೇಶಣ್ಣ ಅದಾನ, ಅಲ್ಲಿಂದ ಅರವಿಂದ್ ಬೆಲ್ಲ ಅದಾನ. ಯಾರದಾರ ಹೇಳ್ರಿ? ಯಾರು? ನಮ್ಮ ರಮೇಶ್ ಜಾರಕಿಹೊಳಿ ಅದಾರ? ಇಲ್ಲ. ಕುಮಾರ್ ಬಂಗಾರಪ್ಪ ಇಲ್ಲ. ಯಾವ ಜನಾಂಗ ತೊಗೊಂಡು ಇವರು 130 ಸೀಟ್ ತರ್ತಾರೆ? ಯಾವ ಜನಾಂಗದ ಇವ್ರ ಮ್ಯಾಗ ವಿಶ್ವಾಸ ಇಲ್ಲಲ್ಲ. ಯಾವ ಜನಾಂಗದ ಮ್ಯಾಗ ಇದೆ? ಸ್ವತಃ ತಮ್ಮ ತಂದಿದ್ದು ಕಾರ್ಯಕ್ರಮದ ಭೂಮಿ ಪೂಜೆ ಯಾರ ಕಡೆ ಮಾಡಿಸ್ಬೇಕು? 50 ವರ್ಷ ಯಡಿಯೂರಪ್ಪನ ಜೊತೆ ಕೆಲಸ ಮಾಡಿದಂಥ ಒಬ್ಬ ಕಾರ್ಯಕರ್ತನ ಭೂಮಿ ಪೂಜೆ ಮಾಡಿಸ್ಬೇಕು. ದಲಿತ ಒಬ್ಬ ಮುಖಂಡರ ಕಡೆ ಮಾಡಿಸ್ಬೇಕು, ಹಿಂದುಳಿದ ನಾಯಕರ ಕಡೆ ಮಾಡಿಸ್ಬೇಕು. ತಾನೇ ಅವ್ರ ಅಪ್ಪಂದು ಅವನೇ ಗುದ್ಲಿ ಹೊಡಿತಾನ. ನಮ್ಮ ತಂದೆ ಹೆಸರು ತೆಗೆದು ರೋಮಾನ್ಸ್ ಆಗ್ತೈತಾನ. ಯಾವ ರೋಮಾನ್ಸ ಗೊತ್ತಿಲ್ಲ. ಏನು ಅಲ್ಲೇನು ಆ ಯಾವ ಡ್ಯಾಮ್ನಾಗ ಆಯ್ತಲ್ಲ ಆ ರೋಮಾನ್ಸ್ ಆಯಿತು. ಅದರಲ್ಲಿ ಕೃಷ್ಣರಾಜಶೇಖರ್ಕೇನು ಬಾಗಿನ ಅರ್ಪಿಸೋದು ಆ ರೋಮಾನ್ಸ್ ಆಯಿತು. ಬೆಳಗಾವಿ ಸಭೆಯಲ್ಲಿ ರೋಮಾನ್ಸ್ ಆಯಿತು. ರೋಮಾಂಚ ನಂತರ ಆಗೋದಿಲ್ಲ ನಮ್ಗೆ. ಅವನಿಗೆ ಮೊದಲು ಅವನೇ ಆರ್ಸಿ ಬಾರ್ತಾರೆ ಅಲ್ಲಿ. ಅಲ್ಲಿಂದ ಹೋಗೋಣಂತ ಸುಮ್ಮನೆ ನಾಟಕ ಮಾಡ್ತಾನೆ, ನಡೀದಿಲ್ಲ. ಜನರಿಗೆ ಗೊತ್ತಾಗೈತೆ. ಸುಮ್ಮನೆ ಇಲ್ಲಿ ಒಂದು 4 ಮಂದಿನ ತೊಗೊಂಡು ಇವತ್ತು ಹೋಗಿದ್ದೆಲ್ಲ ಚನ್ನಗಿರಿಗೆ. ಅಲ್ಲಿ ಏನು ಹೇಳ್ತಿದ್ರು, ಯತ್ನಾಳ್ ಬಂದರೆ ಎದುರು ಸೇವೆ ಮಾಡ್ತೀನಿ ಅಥವಾ ಕಸಬರಿಗೆ ಸೇವೆ ಮಾಡ್ತೀನಿ ಅದು. ಎಲ್ಲಿ ಇವತ್ತು ಹೋಗಿದ್ದಲ್ಲಿ ಏನು ಪೊರಕೆ ಸೇವೆ? ಮೊನ್ನೆನೇ ಹೋಗಿದ್ದಲ್ಲಿ ಏನು ಅಂತ ಇಂಥ ಕಳ್ಳರನ್ನೆಲ್ಲ ತೊಗೊಂಡ್ರು. ನಾಯಕರುಗಳಿಗೆ ಹಿಂಗೆ ಮಾತಾಡಿದ್ರೆ ಅವ್ನು ಮುಖ್ಯಮಂತ್ರಿ ಮಾಡ್ತಾರೆ. ಅವ್ರ ಅಪ್ಪನೇ ಗುದ್ದಾಡಿದ್ರೂ ಮೆಜಾರಿಟಿ ಬಂದಿಲ್ಲ ರಾಜ್ಯದಾಗ. ಸುಮ್ಮನೆ ಆಗೋದಿಲ್ಲ ರೀ. ಎಲ್ಲ ಸಮುದಾಯಗಳನ್ನು ತೊಗೊಂಡು ಹೋಗ್ಬೇಕು. ಯಾರು ವಿಶ್ವಾಸ ತೊಗೊಂಡ್ರಿ? ಬರೀ ನಿಮ್ಮ ಅಪ್ಪ ಮಕ್ಕಳು ನಿಮ್ಮದೇ ಮೆರವಣಿಗೆ ಬರೀ ಹತ್ತು ಹೊಂಟ್ಕೊಳ್ಳೇನೆ. ನಮ್ಮ ತಂದೆಯವರು, ಪೂಜ್ಯ ತಂದೆಯವರು, ಒಬ್ಬ ಮಗ ಇದ್ರೆ ರೋಮಾಂಚನ ಆಗ್ತೈತನ. ಇನ್ನೊಬ್ಬ ಮಗ ಕಾರುಗಳಿಗೆ ಇದು ಹಚ್ಕೋತ ಅಡ್ಯಾಡ್ತಾನೆ ಶಿವಮೊಗ್ಗದಾಗ ಸ್ಟಿಕ್ಕರ್. ಯಾರು ಬೇರೆ ಸ್ಟಿಕ್ಕರ್ ಹಚ್ಚಾರೂ ಇಲ್ಲ. ಹೆಂಗೈತೆ ನೋಡ್ರಿ ನಮ್ಮ ಇದೇನು ಸಿದ್ದರಾಮೋತ್ಸವ ಅಲ್ಲ, ಇದೇಂಥದ್ದು ಅಭಿಮಾನ BSY ಅಭಿಮಾನೋತ್ಸವ. ನಾವೆಲ್ಲ ಅಭಿಮಾನಿಗಳು ಇದ್ದೀವಿ. ಎಲ್ಲಿವರೆಗೆ ಪುತ್ರ ಹ್ಯಾಮ ಬರೋಕ್ಕಿಂತ ಮುಂಚೆ ಅಲ್ಲಿವರೆಗೆ ಎಲ್ಲರೂ ಒಳ್ಳೆಯವರು ಇದ್ದರು. ಬಂದ ಮ್ಯಾಗ ಇದು ಏನು ಕೌರವರ ತಂದೆ ಯಾರು? ಧೃತರಾಷ್ಟ್ರ. ಹಂಗಾಗಿಬಿಡ್ತು. ನಾವೆಲ್ಲ ಸರಿದು ಬಿಟ್ಟು ನಾವೆಲ್ಲ ಪಾಂಡವರು ಅದೀವಿ, ಅವ್ನು ಧೃತರಾಷ್ಟ್ರ ಎಲ್ಲ ಉಚ್ಚಾಟ. 2 ಟ್ರಸ್ಟ್ಗಳು ಹಾಗೆ ಅದಾವೆ. 2 ಟ್ರಸ್ಟ್ಗಳು ಇವೆಲ್ಲ ನಾನು ನಂಬೋದಿಲ್ಲ. ಅದಕ್ಕೆ ನಾ ಯಾವುದ್ರಾಗ ಭಾಗವಹಿಸೋದಿಲ್ಲ. ನಮ್ಮದು ಮೀಸಲಾತಿ ಸಲುವಾಗಿ ಅಷ್ಟೇ ನಾವು ಸೀಮಿತ. ಮೀಸಲಾತಿ ಬರೀ ಪಂಚಮಸಾಲಿಗಳಿಗೆಲ್ಲ ಎಲ್ಲ ಜನಾಂಗದವ್ರಿಗೆ ನಾವು ಇದು ಮಾಡಿ 2D ಆಯ್ತಲ್ಲ. ಅದರ ಮರಾಠರು ಅದಾರೆ, ಜೈನರು ಅದಾರೆ, ಲಿಂಗಾಯತರು 2A ಇಲ್ಲಾರ್ದವ್ರು ಎಲ್ಲ ಅದಾರೆ. ಅದರಲ್ಲಿ ಎಲ್ಲ ಸಮುದಾಯಕ್ಕೆ ಕ್ರಿಶ್ಚಿಯನ್ರು ಅದಾರೆ 2Dಗಳು. ಹೀಗಾಗಿ ಒಂದು ವರ್ಗದ ಜನರಿಗೆ ಭಾಳ ಬಡವ್ರು ಅದಾರ. ಬಡವ್ರಿಗೆಲ್ಲ ಅದು ಸೌಲಭ್ಯ ಸಿಗ್ಬೇಕು ಅನ್ನೋದು ಬಿಟ್ಟರೆ ಇವರು ಸ್ವಾಮಿಗಳ ಜಗಳ, ಸ್ವಾಮಿಗಳ ಗದ್ದಲ, ಈ ಟ್ರಸ್ಟ್ಗಳ ಏನದಾರ ಟ್ರಸ್ಟಿಗಳು ಮಹಾಕಳ್ಳರು ಅದಾರ. ಮಹಾಕಳ್ಳರು ಮೊದಲೇ ಹೇಳಿ ನಾನು. ಇವ್ರು ಏನು ಅದಾರಲ್ಲ 2 ಟ್ರಸ್ಟ್ನಾಗ ಇವರು ಇಷ್ಟೇ ಅಲ್ಲ, ಈ ಹರಿಹರ ಟ್ರಸ್ಟ್ನು ಕಳ್ಳರ ಗುಂಪು. ಪಾಪ ಅವರು ಯಾರು ನಮ್ಮ ನಾಗನಗೌಡರು ಇರ್ತಿದ್ರು, ಇದ್ರವರು ದೊಡ್ಡ ಶ್ರೀಮಂತರು ನಮ್ಮ ಸಮಾಜನಾಗೆ. ಪಾಪ ಇಷ್ಟು ದುಡ್ಡು ಕೊಟ್ಟಾರ ಟ್ರಸ್ಟಿಗೆ.
ಎಲ್ಲ ಚಂದ್ರಶೇಖರ್ ಪೂಜಾರಿ ಅಂತವ್ರು ಅದಾರಲ್ಲ ಎಲ್ಲ ಕಳ್ರು. ಈಗ ಮಾತಾಡ್ತಾರಲ್ಲ ಯಡಿಯೂರಪ್ಪನ ಚೀಲಾಗಿ ಇವನೇ ಲೂಟಿಕೋರ, ಸ್ವಾಮಿನೂ ಲೂಟಿಕೋರೆ, ಇವನೇ ಸಾಚ ಇಲ್ಲ. ಅದಕ್ಕೆ ಅದನ್ನ ನಂಬೋದೇ ಇಲ್ಲ, ಅಂಥವ್ರು ಕಾಲು ಮುಗಿದಿಲ್ಲ. ಅಲ್ಲೂ ಆ ಮಠನೂ ಹಂಗೆ ಆಗೈತೆ, ಕೂಡಲ ಸಂಗಮದು ಅಲ್ಲೂ ಕಳ್ರೆ ಸ್ವಂತ ಆಸ್ತಿ ಮಾಡ್ಕೊಂಡ್ರೆ ಮಠದ್ದು. ಆ ಕೂಡಲ ಸಂಗಮ ಏನು ಪಂಚಮಸಾಲಿ ಏನು ಇದು ಐತಲ್ರಿ ಈ ಸಂಘ, ಅದ್ರ ಹೆಸರಲ್ಲೇನು ಆಸ್ತಿ ಇಲ್ಲ. ಅಲ್ಲಿ ಒಬ್ಬ ಅದಾನೆ, ಅವನು ಇಲ್ಲಿ ಗದಗದವ, ಅವನ ಹೆಸರಲ್ಲಿ ಆಸ್ತಿ. ಹೀಗಾಗಿ ಈ ಎರಡೂ ಟ್ರಸ್ಟ್ಗಳನ್ನ ನಾನು ನಂಬೋದಿಲ್ಲ. ಮತ್ತು ನಾನು ಇಷ್ಟೇ ಹೇಳ್ತೀನಿ, ಇವ್ರು ಏನಾದಾರ ಈ ಎಲ್ಲ ಟ್ರಸ್ಟ್ಗಳು ವಿಸರ್ಜನೆ ಆಗಬೇಕು, ಸ್ವಾಮಿಗಳು ಹೋಗ್ಬೇಕು. ಈ ಸ್ವಾಮಿಗಳು ಬೇಕಾಗಿಲ್ಲ, ಟ್ರಸ್ಟಿಗಳು ಬೇಕಾಗಿಲ್ಲ ಸಮಾಜಕ್ಕೆ. ಲೂಟಿನ ಮಾಡ್ಯಾರಲ್ರಿ, ಯಾರು ಸಾಚ ಅದಾರ ಪಾಪ. ಅವ್ರು ಯಾರು ಸೊಂಡ್ರದಾರ ಕಾಣಿಸ್ತೈತೆ. ನಮ್ಮ ಹಿಂದೆ ಅಧ್ಯಕ್ಷರಿದ್ರು, ದೊಡ್ಡ ಶ್ರೀಮಂತರು 4-5 ಕೋಟಿ ರೂಪಾಯಿ ಕೊಟ್ಟಿರ್ಬೋದು ಆ ಮಟ್ಟಕ್ಕೆ. ಇವ್ರು ಎಲ್ಲ ಕಡೆ ದುಡ್ಡು ಎತ್ತಾರವರು. ಜನಾರ್ದನ್ ರೆಡ್ಡಿ ರೊಕ್ಕ ಕೊಟ್ಟಾರ, ಕರುಣಾಕರ್ ರೆಡ್ಡಿ ಕೊಟ್ಟಾರ, ಬಾಯಿ ಬೆಟ್ಟಪ್ಪ, ದಿಂಡೂರು, ಅಲ್ಲಿಗಿಂದ ಯಾವ ಪೂಜಾರ, ಇವರೆಲ್ಲ ಯಡಿಯೂರಪ್ಪನ ಬಲ್ಲಿ ಹೋಗಿ ಒಂದು ಪಂಚಮಸಾಲೆಗೆ ಒಂದು ರಾಜ್ಯಸಭಾ ಕೊಡಬೇಕು, ಒಂದು ವಿಧಾನ ಪರಿಷತ್ ಕೊಡಬೇಕು, ಇಟ್ಟು ದುಡ್ಡು ಕೊಡ್ಬೇಕಂತ ಎಲ್ಲ ವ್ಯಾಪಾರ ಮಾಡ್ಕೊಂಡು ಬಂದಾರು. ನನಗೆಲ್ಲ ಗುರ್ತು. ಅದಕ್ಕೆ ಈ ಹರಿಹರಪೇಟೆಗೆ ನಾವು ಹೋಗೋದೇ ಇಲ್ಲ. ಮೊದಲು ಹೋಗಿದ್ದೆ, ಮುಂದೆ ದಿವಸ ಇಲ್ಲೇ ಐತೆ. ನಾನು ಇದೇ ಸಿದ್ದೇಶ್ವರ ಗೆಸ್ಟ್ ಹೌಸ್ನಾಗಿದ್ದೆ. ಹರಿಹರದೇನು ಇದು ಮಾಡತ್ತಾರಲ್ಲ ಕಾರ್ಯಕ್ರಮ, ಅದ್ರ ನಂತರ ಇವರು ಎಲ್ಲ ಕಳ್ರದಾರ ಗುರ್ತಾಗಿ ನಾವು ಹೋಗೋದು ಬಿಟ್ಟೆ. ಯಾಕಂದ್ರೆ ಸರ್ ಒಂದ್ ಕಡೆ ಸಮಾಜದಲ್ಲಿ ಒಂದು ಮಾತು ಕೇಳಿ ಬರ್ತದೆ ಅಂದ್ರೆ, ಏನು 2A ಮೀಸಲಾತಿ ಹೋರಾಟ ಮಾಡಿ ಅಷ್ಟೊಂದೆಲ್ಲ ದೊಡ್ಡ ಹೋರಾಟವನ್ನು ಮಾಡಿದ್ರು, ಇವರು ಟ್ರಸ್ಟ್ಗಳು ಸ್ವಾಮೀಜಿಗಳ ತಿಕ್ಕಾಟ ಇಲ್ರಿ, ಇವ್ರು ಲೂಟಿ ಮಾಡ್ಲಾಕತ್ತಾರೆ ಸಮಾಜ ಹೆಸರಲ್ಲಿ. ಪಾಪ ಮುಗ್ದ ಜನ ಗೊತ್ತಿಲ್ಲ ಇವ್ರು ಕಳ್ರದಾರ. PD ಒಂದು ಸೈಡ್ ಡುಪ್ಲಿಕೇಟ್ ಮಾಡ್ತಾರೆ, 10 ಕೋಟಿ ರೂಪಾಯಿ ಪೂರ್ತಿ ಎತ್ತಿ ಹಾಕ್ತಾರೆ. ವಿಧಾನಸಭೆ ಒಳಗೆ ನಾನು ಅದನ್ನು ಪ್ರಸ್ತಾವನೆ ಮಾಡಿದ್ರೆ ಸ್ಪೀಕರ್ಗೆ ಇದೇ ಬೊಮ್ಮಾಯಿ, ಇದೇ ಯಡಿಯೂರಪ್ಪ ನಂದು ಆ ವಿಷಯ ಬರಲಾರ್ದಂಗೆ ನೋಡ್ಕೊಂಡ್ರು. ಇದೇ 10 ಕೋಟಿ ರೂಪಾಯಿ ಇದ್ದೆ. ಇವ್ರು ಡುಪ್ಲಿಕೇಟ್ ಸೈ ಮಾಡ್ಯಾರ, ಎಲ್ಲ ಅಸಿಸ್ಟೆಂಟ್ ಇಂಜಿನಿಯರ್ದು ಎಲ್ಲರದು ಮಾಡಿ ಡ್ರಾ ಮಾಡ್ಕೊಂಡಾರ ರೊಕ್ಕ. ಮತ್ತು ಹೇಳ್ತಾರೆ ನಾ ಸಾಚ ನೀ ಸಾಚ, ನಾ ಸಾಚ, ಎಲ್ಲ ಕಳ್ರೆ. ಸ್ವಾಮಿ ಏನು ಹಗರಲ್ಲಿ ಹರಿಹರ ಸ್ವಾಮಿ ಏನೋ ಶಿವಶಂಕರ ಬಂದು ಹತ್ತಲ್ಲ, ಅದಕ್ಕೆ ಬಂದು ಹತ್ತಾನೋ ಏನೋ ಹರಿಹರಕ್ಕೇನೋ ಸಮಾಜ ಓಟ್ ಕೊಡಿಸ್ಬೋದು ಸ್ವಾಮಿ ಅದು ಬಂದು ಹತ್ತಾನೆ ಅಷ್ಟೇ. ಈ ಸ್ವಾಮಿಯಿಂದ ಯಾರು ಓಟ್ ಹಾಕೋದಿಲ್ಲ ಏನು. ಅದೇನು ಯಾರು ಜಗಳಾಡೋದು ಅದು ಪದ್ಧತಿರೇ ಮಠದಾಗ. ಈ ನನ್ನ ಕೈ ದೊಡ್ಡ ಸಂಸ್ಥೆ ಇದು ಬಿಜಾಪುರನಾಗ, ಒಬ್ಬನು ಏನಾತನ ಹಗರಣ ಆಗೈತೆ ಅಂತ ಹೇಳಿಲ್ಲ. ಬರೋ 1.5 ಕೋಟಿ ರೂಪಾಯಿ ಆಸ್ತಿ ಇತ್ತು ನಮ್ಮ ಸಿದ್ದೇಶ್ವರ ದೇವಸ್ಥಾನ. ಇವತ್ತು 600 ಕೋಟಿ ರೂಪಾಯಿ ಆಸ್ತಿ ಮಾಡೀನಿ ನಾವು. ಇನ್ನೂವರೆಗೆ ಯಾರು ಆಪಾದನೆ ಕೊಡೋದು. ಇವರು ಎಲ್ಲ ಕೂಡ 10 ವರ್ಷ ಆಗಿಲ್ಲ ಇದು ಮಠ. 27 ಕೋಟಿ ಅಷ್ಟು ಸಲ ಅದು ಎಲ್ಲ ಹಗರಣ. ಮತ್ತಿನ ಏನು ಭಾಳ ಎತ್ತಾರೆ ಅವರು. ಈ ಇಲೆಕ್ಷನ್ ಬರ್ತಾವಲ್ಲ, BJP ಕಾಂಗ್ರೆಸ್ಸು ಬ್ಲ್ಯಾಕ್ ಮೇಲ್ ಮಾಡಿ ಶಾಮನೂರು ಶಿವಕರಂಪ ಕಡೆನೂ ಎತ್ತಾರೆ, ಎಲ್ಲ ಕಡೆನೂ ಎತ್ತಾರೆ. ನಮ್ಮ ಓಟ್ ಇಟ್ಟದಾವ ಪಂಚಮಸಾಲಿವು, ದಾವಣಗೆರೆಯಲ್ಲಿ ಇಷ್ಟು ಅದಾವು, ಹರಿಹರದಲ್ಲಿ ಇಷ್ಟು ಅದಾವು, ಲೋಕಸಭೆಯಲ್ಲಿ ಇಷ್ಟು ಅದಾವ ಅನ್ನೋದು ದುಡ್ಡು ಹೊಡಿದು ಪಾಪ ಮುಗ್ದು ಜನ ಕೂಡಿಸಿ ಹೇಳ್ಬಿಡೋದೆ ಶಾಮನೂರು ಭಾಳ ಒಳ್ಳೆಯವರು ಅದ್ರ ಓಟ್ ಹಾಕೋದು. ಇವ್ರ ಒಳಗೆಲ್ಲ ಡೀಲಿಂಗ್ ಮಾಡ್ಕೊಂಬೋದು. ನೀವು ಒಂದು ಪ್ರಸ್ತಾಪಿಸಿದ್ರಿ ಸರ್, ಟ್ರಸ್ಟ್ ಆದರೆ ಯಾವುದೇ ಪಕ್ಷದ ಸದಸ್ಯತ್ವ ಇರಬಾರ್ದು. ನಾ ಹೇಳಿದ್ದೆ ಅದೇ, ಯಾವುದೇ ಟ್ರಸ್ಟ್ ಆದರೆ ಯಾವುದೇ ರಾಜಕೀಯ ಪಕ್ಷದ ಸದಸ್ಯತ್ವ ಇರಲಾರ್ದವ್ರನ್ನ ಮಾಡ್ರಿ. ಅವ್ರು ರಾಜಕೀಯ ಇರಬಾರ್ದು, ಅವ್ರು ಕಾಂಗ್ರೆಸ್ ಇರಬಾರ್ದು, BJP ಇರಬಾರ್ದು, ಕಮ್ಯುನಿಸ್ಟ್ ಇರಬಾರ್ದು, JDS ಇರೋ. ಅವ್ರ ಸಮಾಜದಾಗ ಒಳ್ಳೆ ಹೆಸರಿದ್ದವ್ರು ಇರ್ಬೇಕು. ಅದೇ ಉದಾಹರಣೆ ನಾವು ನಾಗನಗೌಡರು ಕೊಟ್ಟಲ್ಲ, ಅಲ್ಲೊಬ್ರು ಇಲ್ಲಕಲ್ದಾಗ ಯಾವುದೋ ಪಾಟೀಲ್ ಹತ್ತದ, ಅವರು ಒಳ್ಳೆ ಮನುಷ್ಯರಿಗೆ ಕೊಟ್ಟರೆ ಸಮಾಜದ ದುಡ್ಡು ಇವು ಬಡವ್ರ ಸಲುವಾಗಿ ಮಾಡೋದು. ಹಾಸ್ಟೆಲ್ ಕಟ್ಟೋದಾಗಲಿ, ಅವ್ರ ಶಿಕ್ಷಣ ಕೊಡೋದಾಗಲಿ. ಮತ್ತು ಇಲ್ಲಿ ನೋಡಿ ತುಮಕೂರು ಸಿದ್ಧಗಂಗಾ ಮಠ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ನಾವು ಹೊಸದಾಗಿ ನಮ್ಮ ಇವರು ಕೊಪ್ಪಳ ಗವಿಸಿದ್ಧಿ ಮಾಸಗಳು ಎಂಥ ಅದ್ಭುತ ಕೆಲಸ ಮಾಡಕತ್ತಾರೆ. ಒಂದು ಮಹಿಳಾ ಒಂದು PU ಕಾಲೇಜ್ ತೆಗೆದಾರೆ. ನಮ್ಮ ಮನೆ ಹೋದಾಗ ಹೇಳಿದ್ರು 45 ಎಕರೆದಾಗ ಎಲ್ಲ ಮಹಿಳಾ ನಮ್ಮ ಹುಡುಗಿಯರಿಗೆ ಫ್ರೀ ಎಜುಕೇಷನ್. ಇಡೀ ಸ್ಟಾಪ್ ಹೆಣ್ಮಕ್ಳಲ್ಲಿ ಒಬ್ಬರು ಗಂಡಸರು ಇಲ್ಲ, ಒಳ ಪ್ರವೇಶ ಇಲ್ಲ. ಈಗ ಒಂದು PU ಒಂದು ಕಲಿಸ್ಬೇಕಾದ್ರೆ 2 ಲಕ್ಷ ರೂಪಾಯಿ ಇದೆ. ಅವ್ರು ಅದ್ಭುತ ಕೆಲಸ. 5,000 ಮಕ್ಕಳಿಗೆ ಅವ್ರು ಶಿಕ್ಷಣ ಕೊಡ್ಲಾಕತ್ತಾರ. ಸಿದ್ಧಗಂಗಾ ಮಠದವರು 10,000 ಮಕ್ಕಳಿಗೆ ಕೊಡ್ತಾರೆ. ಆ ಮಠಗಳು ಎಂದರೆ ಹಗರಣ ಆಗೈತೆ ಅಂದ್ರೆ ಅಲ್ಲಿ ಅವ್ರು ಮಾಡಿದ್ರೆ ಅವ್ರಿಗೆ ಬಲ್ಲಿ ಸಾಕಷ್ಟು ದುಡ್ಡು ಬರ್ತದೆ. ಅದು ಜನ ಟ್ರಕ್ ಗಟ್ಟಲೆ ಕಾಯಿಪ್ಲೆ ಕಳಿಸ್ತಾರೆ. ಮೊನ್ನೆ ನಾವೇ ಒಂದು
100 ಕ್ವಿಂಟಲ್ ಇದು 10 ಟನ್ನು ಅಕ್ಕಿ ಕೊಟ್ಟು ಬಂದೀವಿ ಕೊಪ್ಪಳ ಮಠಕ್ಕೆ. ಒಳ್ಳೆಯವ್ರು ಎಲ್ಲದಾರ ಇಲ್ಲಿ